ಇವತ್ತು ಏನು ರಾಜ್ಯ ಸರ್ಕಾರ ಮುಂದಾಗಿದ್ದಾರಲ್ಲ, ರಾಜಕಾರಕ್ಕೆ 50 ಕೋಟಿ ರಿಲೀಸ್ ಮಾಡಿ 50 ಕೋಟಿಯಲ್ಲಿ ನೀವು ಉದ್ಧಾರ ಆಗ್ರಪ್ಪ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದೇ ದುಡ್ಡನ್ನ ನಿರುದ್ಯೋಗ ಜಾಸ್ತಿ ಆಗಿದೆ ನಮ್ಮ ರಾಜ್ಯದಲ್ಲಿ. ಕೊರೋನಾ ಬಂದಾದ್ಮೇಲೆ ಯಾರಿಗೂ ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಇದ್ರ ಬಗ್ಗೆ ಯಾರು ಗಮನ ಹರಿಸತಕ್ಕಂತ ಮಾಡ್ತಿಲ್ಲ. ಏನಿದ್ರು ಎಲ್ಲರೂ ಸರ್ಕಾರದ ಮುಖಂಡರಲ್ಲಿ ಏನಿದೆಯಲ್ಲ ದುಡ್ಡು, ಆ ದುಡ್ಡನ್ನ ಹೆಂಗ್ ಖರ್ಚು ಮಾಡಬೇಕು, ಯಾರು ಏನ್ ಮಾಡಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಯಾರು ಸಾಮಾನ್ಯ ವರ್ಗಕ್ಕೆ ಏನ್ ಮಾಡಬೇಕು, ಯಾರು ಏನ್ ಸಾಯ್ತಾ ಇದ್ದಾರೆ, ಯಾರು ಏನು ಬದುಕ್ತಾ ಇದ್ದಾರೆ ಅಂತ ಯಾರು ಕೂಡ ಇದುವರೆಗೂ ಗಮನ ಹರಿಸಿಲ್ಲ. ಇವತ್ತು ನಾವು ಕಮಲ ಸೇನೆ ವತಿಯಿಂದ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದು ಬಂದು ನಾವು ಬರೀ ನಮ್ಮ ಸಂಘಟನೆ ಮಾತ್ರ ಅಲ್ಲ, ಇವತ್ತು ನಾವು ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಬರೀ ನಮ್ಮ ಬೆಳೆ ಬೇಯಿಸ್ಕೊಳ್ಳೋಲ್ಲ. ಇವತ್ತು ಮಾಡಿ ಸ್ವಾಮಿ, ಪ್ರಾಧಿಕಾರ ಮಾಡಿ, ಇವತ್ತು ಏನು ನಿರುದ್ಯೋಗ ಇದೆಯಲ್ಲ ಅದ್ರ ಬಗ್ಗೆ ಪ್ರಾಧಿಕಾರ ಮಾಡಿ, ಅಲ್ಲಿ ಉದ್ಯೋಗ ಅವಕಾಶ ಕೊಡ್ರಿ. ಯಾರು ಬೇಡ ಅಂದಿದ್ದು ಅದನ್ನ ಬಿಟ್ಟು ನೀವು ಆ ಜಾತಿಗೆ ಒಂದು ಪ್ರಾಧಿಕಾರ, ಈ ಜಾತಿಗೆ ಒಂದು ಪ್ರಾಧಿಕಾರ, ಆ ಭಾಷೆಗೆ ಒಂದು ಪ್ರಾಧಿಕಾರ, ಈ ಭಾಷೆಗೆ ಒಂದು ಪ್ರಾಧಿಕಾರ, ಎಲ್ಲಾನು ಇದು ಮಾಡ್ತಾ ಇದ್ದೀವಿ. ನಿಮ್ ತಾಕತ್ತಿದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಕನ್ನಡ ಪ್ರಾಧಿಕಾರನ ಸ್ಥಾಪಿಸಿ ಹೊರತು 28 ಜನ ಶಾಸಕರಿದ್ದೀರಾ, ಸಂಸದರಿದ್ದೀರಾ, ಕರ್ನಾಟಕದಲ್ಲಿ ಆರ್ಸಿ ಕಳಿಸಿದೀವಿ. ನಿಮಗೆ ಏನಾದ್ರೂ ಇಲ್ಲಿ ನೋಡಿ, ಅವರು ಒಬ್ಬ ಕರ್ನಾಟಕದಲ್ಲಿ ಶಾಸಕರಾಗೋಸ್ಕರ ಅವರು ಕನ್ನಡಿಗರ ಓಟನ್ನು ಪಡೆದು ಇವತ್ತು ಹೇಳ್ತಾರಂತ ಹೇಳಿಕೆ ಏನಿದೆಯಲ್ಲ ಅದು ನಾಲಾಯಕ. ಅವರ ವ್ಯಕ್ತಿತ್ವವನ್ನು ಅದು ತೋರಿಸ್ತದೆ ಹೊರತು ಯಾರು ಕೂಡ ಕನ್ನಡಿಗರಿಗೋಸ್ಕರ ಕೆಲಸ ಮಾಡೋರು ಅಂತಲ್ಲ. ಏನಿದ್ರು ಅವ್ರ ಮನೆ ಬೇಯಿಸೋಕೆ, ಅವ್ರ ಮನೆ ಅಷ್ಟೇ ಅವರು ಇವತ್ತು ಶಾಸಕರಾಗಬೇಕು, ಮಿನಿಸ್ಟರ್ ಆಗಬೇಕು, ಯಡಿಯೂರಪ್ಪನವ್ರು ಹಿಂದೆ ಇರಬೇಕು ಅನ್ನೋದು ಇವಾಗ ಅವ್ರ ಯಾರು ಕೂಡ ಕನ್ನಡಿಗರಿಗೋಸ್ಕರ ಮಾಡ್ತಿಲ್ಲ. ಆಯ್ತು, ಅವ್ರ ಪ್ರಕಾರನೇ ಬರೋಣ. ಬರೀ ಮರಾಠಿಗರಿಗೆ ಮರಾಠಿಗರ ಓಟ್ ಹಾಕಬೇಕು ಅಂತ ಹೇಳ್ತಾ ಇರಲ್ಲ, ಮರಾಠಿಗರ ಓಟ್ ಇಟ್ಕೊಂಡು ಇವ್ರು ಯಾಕೆ ಮಾಡ್ತಾರೆ? ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ಸಾಯ್ಲಿ. ಅಧ್ಯಕ್ಷ